ಗ್ರಾಮದ ಶಿಬಾರ ಆಲಂಗ ನಡುವಲ್ ಇಲ್ಲಿ ಸುಮಾರು 25ರಿಂದ 30 ಮನೆಗಳಿದೆ. ಇವರಿಗೆ ಸುಮಾರು 25-30 ವರ್ಷದಿಂದ ಸರಿಯಾದ ರಸ್ತೆಯ ವ್ಯವಸ್ಥೆಗಳು ಇರಲಿಲ್ಲ. ಈ ಭಾಗದ ಒಬ್ಬರ ಪ್ರಮುಖರ ವರ್ಗ ಜಾಗದಲ್ಲಿ ಹಾದು ಹೋಗಲಿಕ್ಕೆ ಒಂದು ರಸ್ತೆ ಇತ್ತು. ಆದರೆ ಅವರಿಗೆ 25-30 ಮನೆಯವರಿಗೆ ಹೋಗುವಂಥ ಯಾವುದೇ ಸರಿಯಾದ ವ್ಯವಸ್ಥೆಗಳು ಇರಲಿಲ್ಲ. ಅವರು ನಮ್ಮ ಕಚೇರಿಗೆ ಬಂದು ನಮ್ಮ ಇಲ್ಲಿಯ ಪ್ರಮುಖರು ಬಾಬು ಶೆಟ್ಟರು ಮತ್ತು ನಮ್ಮ ವಲಯ ಅಧ್ಯಕ್ಷರು ರವೀಂದ್ರರು ಮತ್ತು ಚೆನ್ನಪ್ಪ ಗೌಡ್ರು ಎಲ್ಲ ಬಂದು ಅವರ ಹತ್ರ ಹೇಳಿಕೊಂಡ ಪ್ರಕಾರ ನಮ್ಮ ಕಚೇರಿಗೆ ಬಂದಿದ್ದರು. ನಾವು ಆ ರಸ್ತೆಯ ಆ ಜಾಗದ ಕಿಶೋರ್ ಅವರ ಹತ್ರ ಮಾತಾಡಿ ಕಿಶೋರ್ ಮತ್ತು ಬಾಲಚಂದ್ರ ಅವರ ಹತ್ರ ಮಾತಾಡಿ ಅವರ ಮನವನ್ನು ಒಲಿಸಿ ಈ ಭಾಗದ 25-30 ಜನರಿಗೆ ರಸ್ತೆಯನ್ನು ಕೊಡಬೇಕಂತ ನಾವು ಅವರ ಹತ್ರ ವಿನಂತಿ ಮಾಡಿಕೊಂಡಿದ್ದೀವಿ. ಆ ಪ್ರಕಾರ ಅವರು ರಸ್ತೆಯನ್ನು ಇವತ್ತು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಅವರು ರಸ್ತೆಯನ್ನು ಬಿಟ್ಟು ಕೊಡಲಿಕ್ಕೆ ಅವರ ಸಮ್ಮತಿಯನ್ನು ತಿಳಿಸಿದ್ದಾರೆ. ಅದೇ ರೀತಿ ಅವರ ರಸ್ತೆಯ ಪಕ್ಕದಿಂದ ಅದಕ್ಕೆ ರಸ್ತೆ ಮಾಡುವಂಥ ವ್ಯವಸ್ಥೆಯನ್ನು ಈಗ ಎಲ್ಲ ಈ ಗ್ರಾಮಸ್ಥರು ಸೇರಿ ಒಪ್ಪಿಕೊಂಡಿದ್ದಾರೆ. ಅದಕ್ಕೂ ಕೂಡ ನನ್ನ ಶಾಸಕರ ನಿಧಿಯಿಂದ 5 ಲಕ್ಷ ರೂಪಾಯಿಯನ್ನು ಕೊಟ್ಟು ಆ ರಸ್ತೆಯನ್ನು ಮಾಡುವ ಮುಖಾಂತರ ಈ ಭಾಗದ ಜನರಿಗೆ ಇವತ್ತಿನವರೆಗೆ ಸರಿಯಾಗಿ ಕರೆಂಟ್ ಇಲ್ಲ, ಗ್ರಾಮ ಪಂಚಾಯತಿನ ಕುಡಿಯುವ ನೀರಿಲ್ಲ, ಬರಲಿಕ್ಕೆ ರಸ್ತೆ ಇಲ್ಲ. ನಾವು ಹೇಳ್ತೇವೆ ನಾವು ಅಭಿವೃದ್ಧಿ ಆಗಿದ್ದೇವೆ ಅಂತ. ಇಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಗೊತ್ತಿಲ್ಲ. ಈ ಚಿಕ್ಕ ಸಮಸ್ಯೆಯಿಂದ ಬಹುಶಃ ಇಷ್ಟು ವರ್ಷದಿಂದ ಇವರು ತೊಂದರೆ ಅನುಭವಿಸ್ತಾ ಇದ್ದರು. ಅವರಿಗೆ ಸರಿಯಾದ ವ್ಯವಸ್ಥಿತವಾದ ರಸ್ತೆಯನ್ನು ಈಗ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಮುಂದಿನ ದಿವಸದಲ್ಲಿ ಅದಕ್ಕೆ ಕಾಂಕ್ರೀಟ್ ಹಾಕುವಂಥ ಕೆಲಸವನ್ನು ಮಾಡ್ತೇವೆ. ಅದರ ಜೊತೆಗೆ ಅವರಿಗೆ ಕುಡಿಯುವ ನೀರು ಬಾಕಿ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ವ್ಯವಸ್ಥೆಯನ್ನು ನಾವೆಲ್ಲ ಮಾಡಿಕೊಟ್ಟು ಆ 25 ಮನೆಯವರಿಗೆ ಒಳ್ಳೆಯ ರೀತಿಯಲ್ಲಿ ಯಾರ ಹಂಗಿನಲ್ಲಿ ಇಲ್ಲದೆ ಹೋಗಿ ಬರುವಂಥ ವ್ಯವಸ್ಥೆಗೆ ಎಲ್ಲ ವ್ಯವಸ್ಥೆಯನ್ನು ಜೋಡಿಸುವಂಥ ಕೆಲಸವನ್ನು ಮಾಡ್ತೇವೆ. ನಾವು ಅವ್ರ ಹತ್ರ ಬೇಡಿಕೆಯನ್ನು ಇಟ್ಟಿದ್ದೇವೆ. ನಿಮಗೆ ರಸ್ತೆಯನ್ನು ಮಾಡಿಕೊಡ್ತೇವೆ, ನೀರಿನ ವ್ಯವಸ್ಥೆ, ಆನಂತರ ಅದಕ್ಕೆ ಕಾಂಕ್ರೀಟ್ ಹಾಕುವಂಥ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತೇವೆ ಅಂತ ಬೇಡಿಕೆಯನ್ನು ಇಟ್ಟಿದ್ದೇವೆ. ಇಷ್ಟು ವರ್ಷದಿಂದ ಅವರಿಗೆ ಯಾರೂ ಕೂಡ ಚುನಾವಣೆ ಸಮಯದಲ್ಲಿ ಮಾತ್ರ ಬರುವುದರಲ್ಲಿ ಭರವಸೆ ಕೊಟ್ಟು ಹೋದದ್ದು ಹೊರತು ಯಾವುದನ್ನು ಸರಿಯಾಗಿ ಮಾಡಿಕೊಟ್ಟಿಲ್ಲ ಅಂತ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ನಾವು ಅವ್ರ ಹತ್ರ ಬೇಡಿಕೆಯನ್ನು ಕೂಡ ಇಟ್ಟಿದ್ದೇವೆ. ನಮಗೆ ಈ ಒಳ್ಳೆಯ ಕೆಲಸವನ್ನು ಮಾಡಿಕೊಟ್ರೆ ಮುಂದಿನ ದಿವಸಗಳಲ್ಲಿ ನೀವು ನಮಗೆ ಮತ ಹಾಕಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದೇವೆ. ಅವರೆಲ್ಲ ಮನಸ್ಸೋ ಇಚ್ಛೆಯಿಂದ ಒಪ್ಪಿಕೊಂಡಿದ್ದಾರೆ. ಅಶೋಕ್ ರೈ ಅವರೇ, ನೀವು ಊಟ ಮಾಡದೆ ಕೂಡ 3 ಗಂಟೆಗೆ ನಮ್ಮಲ್ಲಿಗೆ ಬಂದಿದ್ದೀರಿ, ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿದಿರಿ. ಖಂಡಿತ ಮುಂದಿನ ದಿವಸಗಳಲ್ಲಿ ನಿಮಗೆ ನಾವು ಮತವನ್ನು ಹಾಕ್ತೇವೆ. ಈ ಪುತ್ತೂರಿನ ಅಭಿವೃದ್ಧಿಗೆ ನಾವು ಕೂಡ ಸಹಕಾರಿ ಆಗ್ತೇವೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಈ ಜಾಗ ಕೊಟ್ಟಂಥ ಈ ಪ್ರಮುಖರಿಗೂ ಅಭಿನಂದನೆಯನ್ನು ಹೇಳ್ತೇನೆ. ಇವತ್ತೆಲ್ಲ ಶಾಂತ ಸ್ವಭಾವದಿಂದ ಅವರು ಇದನ್ನು ಒಪ್ಪಿಕೊಂಡ ಈ ಭಾಗದ ಎಲ್ಲ ಸಮಸ್ತ ಗ್ರಾಮಸ್ಥರಿಗೆ ಕೂಡ ನಾನು ಅಭಿನಂದನೆಯನ್ನು ಹೇಳ್ತೇನೆ. ಒಳ್ಳೆಯದಾಗಲಿ, ಮಕ್ಕಳಿಗೆ ಒಳ್ಳೆಯ ಕೆಲಸ ಸಿಗಬೇಕು, ವಿದ್ಯಾಭ್ಯಾಸ ಕಲಿಬೇಕು, ಇದಕ್ಕೆ ಬೇಕಾಗುವಂಥ ಕೆಲಸವನ್ನು ಮಾಡಿಕೊಡುವಂಥ ನಮ್ಮ ಜವಾಬ್ದಾರಿ, ಅದನ್ನು ಮಾಡಿಕೊಡ್ತೇನೆ ಅನ್ನೋ ಮಾತನ್ನು ಹೇಳಿ ಎಲ್ರಿಗೂ ಶುಭವನ್ನು ಹಾರೈಸ್ತೇನೆ. ಮಧ್ಯೆ ಬಾಲ್ಚಂದ್ರ ಅಂಚ ಈ ಸುಬರದಾಗಲೇ ಪೂರ ಮಾರ್ಗದ ಒಂಜಿ ಸಮಸ್ಯೆ ಇತ್ತು. ಅಂಚ ಎಂಡ ಬತ್ತ ಕೇಂದ್ರಿರು ಇಂಕ್ಲೆಗ್ ಮಾರ್ಗದ ವ್ಯವಸ್ಥೆ ಅಂಚ ಎಂಕಲ್ನ ಜಾಗಡ್ ಅಕ್ಲೆಗ್ ರೋಡ್ದ ಒಂಜಿ ವ್ಯವಸ್ಥೆ ಮಂತು ಬರ್ಕೊಂಡು ಅಶೋಕ ರೈಲು ಬರ್ತದೆ. ಎಂಕಲ್ ಪೂರ ಒಟ್ಟು ಸೇರಿದು ಐನು ಉಪ್ಪಿಗೆ ಬರ್ತಾಯಿದೆ.